ಇಲ್ಲಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. 29ರಲ್ಲಿ ಮ್ಯಾಕ್ಸಿಮಮ್ ಎಲ್ಲ ರಾಜಕಾರಣಿಗಳು ವ್ಯಾಪಾರಿಗಳು ಎಲ್ಲ ಅವ್ರ ಕೈಲಿ ಸಿಕ್ಕೊಂಡು ಬಿಟ್ಟಿದ್ದಾವೆ. ಹೀಗಾಗಿ ಇವರೆಲ್ಲರ ಶುಗರ್ ಲಾಬಿ ದೊಡ್ಡ ಲಾಬಿ ಅದ. ಈ ಲಾಬಿಗೆ 3500 ನಮ್ಮ ರಾಜ್ಯ ಸರ್ಕಾರ ಕೊಡಿಸ್ಲಿಕ್ಕೆ ಸಾಧ್ಯ ಅದನ, ಕೊಡ್ರಪ್ಪ ರೈತರಿಗಿಲ್ಲ, ಸಾಕಷ್ಟು ಲಾಭ ತೊಗೊಂಡಿದ್ದೀರಿ ಅಂತ ಹೇಳುವಷ್ಟು ಗಟ್ಸ್ ಇವ್ರಿಗೆ ಅದರ ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಇವರ ಸರ್ಕಾರದಲ್ಲೂ ಅನೇಕ ಶುಗರ್ ಫ್ಯಾಕ್ಟ್ರಿ ಮಾಲೀಕರಿದ್ದಾರೆ, ಅದನ್ನು ಸಾಕಷ್ಟು ಲಾಭ ಮಾಡ್ಕೊಳ್ತಿದ್ದಾರೆ. ಅವ್ರದ್ದೆಲ್ಲ ರಾಜಕೀಯ ಇವತ್ತು ನಡೆದಿದ್ದರೆ ಈ ನಮ್ಮ ಶುಗರ್ ಫ್ಯಾಕ್ಟ್ರಿಗಳಿಂದ, ನಮ್ಮ ರೈತರ ಕಬ್ಬಿನಿಂದ, ರೈತರ ಕಬ್ಬನ್ನು ನುರಿಸಿ ಮುರಿ ಮಾಡಿ ಲಾಭ ಮಾಡ್ಕೊಳ್ಳೋಂಥ ರಿಕವರಿ ಬಗ್ಗೆ ಇವತ್ತು ಸಾಕಷ್ಟು ಮಾತಾಡಿದರೆ ಬಂದು ಅವ್ರು ನೋಡೋದನ್ನು ಮಾಡಿದಂಥ ಆ ವಿಷಯ ಮತ್ತೆ ರಿಪೀಟ್ ಮಾಡೋದು ಬೇಕಾಗಿರಲಿಲ್ಲ. ಈ ರೈತನ ಶರೀರನ ಹಿಂಡಿ ಅವ್ರ ರಕ್ತ ನೀರು ಮಾಡಿ ನೀರನ್ನು ಸಕ್ಕರೆ ರೂಪದಲ್ಲಿ ಹಿಂಡಿ ಹೋಗದ ಗಳಿಸುವಂಥ ಈ ಲಾಬಿ ಒಬ್ಬರದ್ದೆಲ್ಲ ಎಲ್ಲ ಲಾಬಿ ಜನ ಅವರೇ ಇದ್ದಾರೆ. ಈ 81 ಫ್ಯಾಕ್ಟ್ರಿಗಳ ಮ್ಯಾಕ್ಸಿಮಮ್ ಅವರೇ ಇದ್ದಾರೆ. ಅವರನ್ನು ಮನಸ್ಸುವಂಥ ಶಕ್ತಿ ನಮ್ಮ ಸಿದ್ದರಾಮಯ್ಯನವ್ರಿಗೆ ಅದನ. ಅದೇ ಕಾಲಕ್ಕೆ ಉತ್ತರದಲ್ಲೂ ಇದೆ. ಆ ಮಾತು ಬೇರೆ. ಈಗಾಗಲೇ ಆ ವಿಷಯದಲ್ಲಿ ನಾವು ವಿಚಾರ ಮಾಡಿದಾಗ ನಮಗಿಂತಲೂ ಕನಿಷ್ಠ ಪರಿಸ್ಥಿತಿ ಉತ್ತರ ಪ್ರದೇಶದಲ್ಲ, ಇನ್ನುಳಿದ ಕಡೆಗಳಲ್ಲಿ ಪಂಜಾಬ್ ಹರಿಯಾಣಗಳಲ್ಲೂ ಅದ. ಅಲ್ಲೂ ಸಹಿತ ಪಾಪ ರೈತರು ಒದ್ದಾಡಿ ಇಡ್ತಾ ಇದ್ದಾರೆ. ಅವ್ರ ಬದುಕಿಗೆ ನರಕ ಆಗಿದೆ ಒಟ್ಟಿನಲ್ಲಿ ಹೇಳೋದಪ್ಪ ಅಂತಂದ್ರೆ. ಅದಿರಲಿ, ಇವತ್ತು ನಮ್ಮ ಸಕ್ಕರೆ ಕಾರ್ಖಾನೆಗಳು ಏನಪ್ಪ ರಾಜಕೀಯ ನಂಟು ಗೆಳೆತನ, ಈ ರಾಜಕೀಯವಾಗಿ ಅವ್ರು ಬೆಳೆಯೋದಕ್ಕೆ ಈ ಶುಗರ್ ಫ್ಯಾಕ್ಟ್ರಿಗಳ ಅವ್ರಿಗೆ ಹೆಚ್ಚು ಹೆಲ್ಪ್ ಆಗಿದ್ದಾವೆ. ಇವತ್ತು ಏನಾದರೂ ಶುಗರ್ ಫ್ಯಾಕ್ಟ್ರಿಗಳು ಲಾಸ್ ಆಗಿ ಬಂದಾಗಿದ್ದರೆ ಅದಕ್ಕೆ ಕಾರಣ ಇವರ ರಾಜಕೀಯ ಅನ್ನೋದು ಸ್ಪಷ್ಟ ಆಗ್ತಾ ಹೋಗ್ತದೆ. ಕೆಲವೊಂದು ಕಡೆ ಖಾಸಿಯವರು ಇದ್ದಾರಪ್ಪ ಮುಂದಂತ ಹೇಳ್ಬೋದು, ಅದ್ರ ಹಿಂದನೂ ಮತ್ತು ರಾಜಕೀಯ ಜನ ಇರ್ತಾರೆ. ಇದು ಕೋಆಪರೇಟಿವ್ಗಳಂತೆ ಮುಗಿದು ಹೋಗ್ಬಿಡ್ತು. ಅವು ಕಡಿಮೆ ಇದ್ದವು ಶುಗರ್ ಫ್ಯಾಕ್ಟ್ರಿಗಳು. ಅಲ್ಲಂತೂ ಪೂರ್ತಿಯಾಗಿ ರಾಜಕಾರಣಿಗಳನ್ನ ಇವತ್ತು